ಅಂಬೇಡ್ಕರ್ ಭವನದ ಜಾಗದ ಇತಿಹಾಸ ನಿಮಗೇನು ಗೊತ್ತು? ಜೆಕೆ ಕೃಷ್ಣಾರೆಡ್ಡಿ ವಿರುದ್ಧ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಆಕ್ರೋಶದ ನುಡಿಗಳು. ಅಭಿವೃದ್ಧಿ ಹೆಸರಿನಲ್ಲಿ ಬಡವರ ಕಣ್ಣಲ್ಲಿ ನೀರು ತರಿಸುತ್ತಿದ್ದಾರೆ ಎಂದು ನನ್ನ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ. ಆದರೆ ನಗರದಲ್ಲಿ ಐಡಿಎಸ್ಎಂಟಿ ತಂದಿದ್ದು ಯಾರು? ಮುನ್ಸಿಪಾಲಿಟಿ ಮಳಿಗೆಗಳನ್ನು ಕಟ್ಟಿಸಿದ್ದು ಯಾರು? ಅಧಿಕಾರದಲ್ಲಿದ್ದಾಗ 10 ವರ್ಷಗಳ ಕಾಲ ಕೇವಲ ನನ್ನ ವಿರುದ್ಧ ಅಪಪ್ರಚಾರ ಮಾಡುವುದರಲ್ಲೇ ಕಾಲ ಕಳೆದ ಇವರಿಗೆ ಬಡವರ ಬಗ್ಗೆ ಈಗ ಕಾಳಜಿ ಬಂದಿರುವುದು ಹಾಸ್ಯಾಸ್ಪದ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಉನ್ನತ ಶಿಕ್ಷಣ ಸಚಿವರಾದಂತಹ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರ ವಿರುದ್ಧ ಹರಿಹಾಯ್ದರು. ಮೋಸ್ಟ್ಲಿ ಏನೋ ನನಗೆ ಅನ್ಸುತ್ತೆ ಮತಿಭ್ರಮಣೆ ಆಗ್ಬಿಟ್ಟಿದ್ದವು. ಬಹುಶಃ ಅವರು ಸ್ವಲ್ಪ ಎಲ್ಲಾದ್ರೂ ಚಿಕಿತ್ಸೆ ಪಡೆದ್ರೆ ಬಹುಶಃ ಒಳ್ಳೇದಾಗುತ್ತೆ. ಯಾಕಂದ್ರೆ ಅವ್ರು ಆಡ್ತಾ ಇರೋ ರೀತಿ ನೋಡಿದ್ರೆ ಜನ ಇವತ್ತು ನಿಮ್ಮ ಡೋಂಗಿ ಮಾತುಗಳನ್ನ ಬದಿಗೊತ್ತಿ ಬೇಜವಾಬ್ದಾರಿ ನಡೆಯನ್ನ ನೋಡಿ ಅವರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾನು ಪ್ರಾಮಾಣಿಕವಾಗಿ ಇವತ್ತು ಒಂದು ಮಂತ್ರಿ ಆಗಿದ್ರು ಸಹ ನನ್ನ ತಾಲೂಕಿನಲ್ಲಿ ಇವತ್ತು ಏನೆಲ್ಲ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಆಸ್ಪತ್ರೆ, ಕ್ರಿಟಿಕಲ್ ಕೇರ್ ಯೂನಿಟ್, ಅಪಘಾತಗಳಾಗುವಂತಹ ಸಂದರ್ಭದಲ್ಲಿ ತಕ್ಷಣ ಚಿಕಿತ್ಸೆ ಆಗ್ಬೇಕು ಅಂತಕ್ಕಂಥ ವ್ಯವಸ್ಥೆಗೆ 50 ಹಾಸಿಗೆ ಆಸ್ಪತ್ರೆ ಆಗ್ತಾ ಇದೆ. ಬಿಲ್ಡಿಂಗ್ ಆಗ್ತಾ ಇದೆ ಇಲ್ವೋ? ನೋಡಿದಿರಾ? ಯಾರಾದ್ರೂ ನೋಡಿದ್ರನಪ್ಪ? ಹಳೆ ತಾಲೂಕು ಆಫೀಸ್ ನೋಡಿದಿರಾ? ಚಿಂತಾಮಣಿ ನಗರದ ತಾಲೂಕಾ ಪಂಚಾಯಿತಿ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಮಿಕರ ದಿನಾಚರಣೆ ಮತ್ತು ಮಕ್ಕಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆಶ್ರಯ ಲೇಔಟ್ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಿಸಬೇಕೆಂಬ ಆಲೋಚನೆ ಮಾಡಿದ್ದೇ ನಾವು. ಅದಕ್ಕಾಗಿ ಸರ್ಕಾರದಿಂದ 5 ಲಕ್ಷ ರೂಪಾಯಿ ಹಣವನ್ನ ಕಾಯ್ದಿರಿಸಲಾಗಿತ್ತು. ಆದರೆ ನಗರದ ಮಧ್ಯಭಾಗದಲ್ಲಿ ಭವನ ನಿರ್ಮಾಣವಾಗಬೇಕು ಎಂದು ನಮ್ಮ ಸ್ನೇಹಿತರು ಒತ್ತಾಯಿಸಿದಾಗ ಕಾಸ್ಮೋಪಾಲಿಟನ್ ಕ್ಲಬ್ ಇದ್ದ ಜಾಗವನ್ನ ಗುರುತಿಸಲಾಯಿತು ಎಂದರು. ಇನ್ನು ಮುಂದುವರಿದು ಆ ಕಟ್ಟಡ ಲೈಬ್ರರಿ ಹೆಸರಿನಲ್ಲಿತ್ತು. ಅದನ್ನು ಯಾರು ಬಿಡಿಸಿಕೊಟ್ಟರು ಎಂಬ ದಾಖಲೆಗಳು ನಮ್ಮ ಬಳಿ ಇವೆ. ಪಟೇಲರ ಬಿಲ್ಡಿಂಗ್ ಮತ್ತು ಕಾಸ್ಮೋಪಾಲಿಟನ್ ಕ್ಲಬ್ ಜಾಗಗಳನ್ನು ವಶಕ್ಕೆ ಪಡೆದು ಅಭಿವೃದ್ಧಿಪಡಿಸಲು ನಾವು 2 ವರ್ಷಗಳ ಕಾಲ ಶ್ರಮಪಟ್ಟಿದ್ದೇವೆ. ಚಿಂತಾಮಣಿ ಹಿನ್ನೆಲೆ ಮತ್ತು ಇತಿಹಾಸ ಯಾವುದೂ ತಿಳಿಯದವರು ಇಂದು ಬಾಯಿಗೆ ಬರದಂತೆ ಮಾತನಾಡುತ್ತಿದ್ದಾರೆ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಶಾಲೆ ಶುರು ಮಾಡಬೇಕು ಅನ್ನೋ ಪರಿಜ್ಞಾನ ಇರಲಿಲ್ಲ. ಕಡೆಗೆ ನಾನು ನಂದಿ ಕ್ಯಾಬಿನೆಟ್ ಅಲ್ಲಿ ಪ್ರಯತ್ನ ಪಟ್ಟು ಯಾರು ಅಡ್ಡಿಪಡಿಸ್ಬಿಟ್ರು. ಈಗ ಮತ್ತೆ ಹಣಕಾಸು ಇಲಾಖೆಯಲ್ಲಿ ಒಪ್ಪಿಸಿ ಮಂಜೂರು ಮಾಡಿಸಿದ್ರೆ ಈಗ ಅಧಿಕೃತ ಆದೇಶ ಆಗುತ್ತೆ. ಈ ವರ್ಷ ಮತ್ತೆ ಅಡ್ಮಿಷನ್ ಶುರು ಮಾಡ್ತೀವಿ. ಬೇರೆ ಕಡೆ ಖಾಸಗಿ ಜಾಗದಲ್ಲಿ ಇವತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆ ಇವತ್ತು ಚಿಂತಾಮಣಿ, ಮುರುಗಮಲೆಯಲ್ಲಿ ಪರಿಶಿಷ್ಟ ಪಂಗಡಗಳ ವಸತಿ ಶಾಲೆ ಶುರುವಾಗಿತ್ತು. ಹಿಂದೆ 10 ಎಕರೆ ಜಾಗ ಕೊಟ್ಟು ಅದು 22 ಕೋಟಿ ಬಿಲ್ಡಿಂಗ್ ಶುರುವಾಗ್ತಾ ಇದೆ. ಕೋನ್ಕುಟ್ಲಲ್ಲಿ ಬಿ.ಆರ್. ಅಂಬೇಡ್ಕರ್ ವಸತಿ ಶಾಲೆ 22 ಕೋಟಿ ಬಿಲ್ಡಿಂಗ್ ನಡೀತಾ ಇದೆ. ಇವೆಲ್ಲ ನಾನು ಹೇಳಿದ್ರೆ ಇವೆಲ್ಲ ಯಾರಿಗೋಸ್ಕರ ಮಾಡಿದ್ದೀವಿ? ಒಂದೊಂದು ಹೋಬಳಿಯಲ್ಲಿ ಇವತ್ತು ವಸತಿ ಶಾಲೆ ಇದೆ. ಒಂದೊಂದು ಶಾಲೆಗೂ ಇವತ್ತು ಒಳ್ಳೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಿಂದ ಇವೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಕೆಲವರಿಗೆ ನಗರದ ಸುರಕ್ಷತೆ ಮತ್ತು ದೂರದೃಷ್ಟಿಯ ಅಭಿವೃದ್ಧಿಗಾಗಿ ಹಳೆಯ ಕಟ್ಟಡಗಳ ತೆರವು ಅನಿವಾರ್ಯವಾಗಿತ್ತು. ಇದರಲ್ಲಿ ಯಾವುದೇ ರಾಜಕೀಯ ದ್ವೇಷವಿಲ್ಲ ಎಂದು ಸಚಿವರು ಸ್ಪಷ್ಟಪಡಿಸಿದ್ದು, ಮಾಜಿ ಶಾಸಕರ ಆರೋಪಗಳನ್ನು ಸಂಪೂರ್ಣವಾಗಿ ತಳ್ಳಿಹಾಕಿದ್ದಾರೆ. ಚಿಂತಾಮಣಿಯ ಯಾವ ಮೂಲೆಯಲ್ಲಿ ಏನಿದೆ ಎಂಬ ಎಬಿಸಿಡಿಯೂ ಗೊತ್ತಿಲ್ಲದ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಚುನಾವಣೆಯಲ್ಲಿ ನಾನು ಸೋತ್ಬಿಟ್ಟೆ, ಆ ಸ್ಕೂಲ್ ಪ್ರಾರಂಭ ಆಗಲಿಲ್ಲ, ವಸತಿ ಶಾಲೆ ಪ್ರಾರಂಭ ಆಗಲಿಲ್ಲ. 10 ವರ್ಷ ಆಯ್ತಲ್ಲ ಸ್ವಾಮಿ, ನೀವು ಏನ್ ಮಾಡಿದ್ರಿ? ಶಾಲೆ ಪ್ರಾರಂಭ ಆಯ್ತಾ? ಪ್ರಾರಂಭ ಆಗಿದ್ಯಾ ಶಾಲೆ? ಅಲ್ಲೆಲ್ಲ ಕುರುಬೂರ್ ಹತ್ರ ಜಾಗ ಕೊಡ್ತೀವಿ ಅಂತ ಕೊಟ್ಬಿಟ್ಟಿದ್ರೆ ಅಂತ ಹೇಳ್ತಾರೆ. ಅದು ಡೀಮ್ಡ್ ಫಾರೆಸ್ಟ್ ಕೊಟ್ಟೋಯ್ತು ಆ ಜಾಗ. ಕಡೆಗೆ ನಾನು ಮತ್ತೆ ಅದೇ ದೊಡ್ಡಗಂಜೂರ್ದು ಜಾಗ ಕೊಡಿಸ್ದೆ. ಬಿಲ್ಡಿಂಗ್ ಮಂಜೂರು ಮಾಡಿ ಅಂದ್ರೆ ಅವ್ರು ನನ್ನ ಕೇಳ್ತಾವ್ರೆ, ಶಾಲೆ ಎಲ್ಲಿದೆ ಸರ್ ಅಂತ ಕೇಳ್ತಾವ್ರೆ. ಇಲ್ಲ ಇದಾಗಿದೆಯಲ್ಲ ಅಂದ್ರೆ, ಇಲ್ಲ 2012 ನೀವು ಶುರು ಮಾಡಿಲ್ಲ ಶಾಲೆ, ಲ್ಯಾಬ್ಸ್ ಆಗೋಗಿದೆ, ಶಾಲೆನೇ ಶುರುವಾಗಿಲ್ಲ ವಸತಿ ಶಾಲೆ. ಈಗ ನಾನು ಯಾಕೆ ಹೇಳಿದೆ ಅಂದ್ರೆ, ಈಗ ವಸತಿ ಶಾಲೆ ಮಂಜೂರು ಮಾಡಿದ್ರು ಹೋದ ವರ್ಷ ಕೈವಾರ ಹೋಬಳಿಗೆ. ಕಿತ್ತೂರು ರಾಣಿ ಚೆನ್ನಮ್ಮ ಆವರಣದಲ್ಲಿ ಪ್ರಾರಂಭ ಆಯಿತು ಶಾಲೆ ಅಧಿಕೃತವಾಗಿ ಪ್ರಾರಂಭ ಆಗಿದೆ. ಈಗ ನಾನು ಜಾಗ ಕೊಟ್ಟು ಕನ್ನಡ ಕೊಟ್ರೆ ಕನ್ನಡ ಆದ್ಮೇಲೆ ಅಲ್ಲಿ ಶಿಫ್ಟ್ ಆಗುತ್ತೆ. ಇವತ್ತು ಹಿಂದುಳಿದ ವರ್ಗಗಳ ವಸತಿ ಶಾಲೆ ಶುರು ಆಗಿಲ್ಲ. ಯಾರ್ಯಾರು ಯೋಗ್ಯತೆ, ಯಾರ್ಯಾರು ಯಾವ ರೀತಿ ನೋಡ್ಕೊಳ್ತಾ ಇದ್ದಾರೆ ಅನ್ನೋದು ಅಧಿಕಾರಿಗಳಿಗೂ ಗೊತ್ತಿದೆ. ನೀವು ಹೇಳಿದ್ದ ಸುಳ್ಳು ಕಥೆಗಳು, ನೀವು ಹೇಳೋ ಸುಳ್ಳು ಕಟ್ಟುಕತೆಗಳಿಗೆಲ್ಲ ಕೇಳ್ಕೊಂಡು ಅಧಿಕಾರಿಗಳು ಕೆಲಸ ಮಾಡೋದು.
ಅದರಿಂದ ನಾನು ನಿಮ್ಗೆ ಯಾಕೆ ಇವೆಲ್ಲ ಹೇಳಿದೆ ಅಂದ್ರೆ, ಇವತ್ತು ನಾವು ಕೈಗೊಂಡಿರ್ತಕ್ಕಂತ ಪ್ರತಿಯೊಂದು ಕೆಲಸ, ನಾವು ಇದೇ ಮಳವಳ್ಳಿ ಹತ್ರ 10 ಎಕರೆ ಕೊಡ್ಸಿದ್ದೀನಿ ನಾನು. ಯಾರಿಗೆ? ರಮಾಬಾಯಿ ಅಂಬೇಡ್ಕರ್ ವಸತಿ ಶಾಲೆ ಕೈವಾರದಲ್ಲಿ ಮಾಡ್ಬೇಕು ಅಂತ ಹೇಳಿ, ಕೈವಾರದಲ್ಲಿ ಜಾಗ ಇಲ್ಲ ಅಂತ ಹೇಳಿ ನಾವು ಮಳವಳ್ಳಿ ಹತ್ರ 10 ಎಕರೆ ಕೊಡಿಸಿದ್ದೀವಿ. 22 ಕೋಟಿಯಲ್ಲಿ ಮುಂದೆ ಅದಕ್ಕೆ ಒಂದು ಬಿಲ್ಡಿಂಗ್ ಕಟ್ಸ್ತೀವಿ. ಈಗ ಅದು ನಮ್ಮ ಇದರಲ್ಲಿ ನಡೀತಾ ಇದೆ. ಎಲ್ಲಿ ಸಿಂಗರೇಪಲ್ಲಿ ದೇವಸ್ಥಾನ ಹತ್ರ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಆವರಣದಲ್ಲಿ ನಡೀತಾ ಇದೆ ಸ್ಕೂಲ್. ಈ ವರ್ಷ ಹಿಂದುಳಿದ ವರ್ಗಗಳ ವಸತಿ ಶಾಲೆ ಮಂಜೂರು ಮಾಡಿಸ್ತಾ ಇದ್ದೀನಿ. 2012 ಡಿಸೆಂಬರ್ ಮಂಜೂರು ಮಾಡಿಸಿದ್ದೆ ನಾನು.